ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಬೆಂಗಳೂರಿನ ಜನಪದ ಸಾಹಿತ್ಯ ಪರಿಷತ್ತು ಹಾಗೂ ಹನೂರಿನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ವತಿಯಿಂದ ಜನಪದ ಉತ್ಸವ ಹಾಗೂ ಜನಪದ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮಂಜುನಾಥ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಜನಪದ ಕಲಾವಿದರನ್ನು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಬಳಿಕ ಶಾಸಕ ಮಂಜುನಾಥ್ ಚಾಮರಾಜನಗರ ಜನಪದ ಕಲೆಗಳ ತವರೂರಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಿಂಗನಲ್ಲೂರು ಗ್ರಾಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮ್ಯೂಸಿಯಂ ಸ್ಥಾಪಿಸಲು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಅನುಮೋದನೆ ಪಡೆಯಲಾಗುವುದು ಎಂದು ಭರವಸೆ ನೀಡಿದರು. ಯಾಕೆ ಅದು ಒಂದು ಆ ರೀತಿ ಒಂದು ಮಾರ್ಪಡಬಾರದು, ಯಾಕಂದ್ರೆ ಏನೋ ಒಂದು ವೈಬ್ರೇಷನ್ ಇದೆ ಸರ್, ಏನೋ ಒಂದು ಖಂಡಿತ ಅದು ನಾವು ಹೇಳಲಿಕ್ಕೆ ಅದು ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಅದು ಮುಂದಿನ ದಿನಗಳಲ್ಲಿ ಬಹುಶಃ ಕ್ಯಾಬಿನೆಟ್ ಅಲ್ಲಿ ಆ ಒಂದು ಪ್ರಸ್ತಾವನೆ ನಾನು ತಂದು ಇಲ್ಲಿ ಆಗ್ಲೇಬೇಕಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಬಳಿಕ ಮೈಸೂರಿನ ಕಲಾಕೂಟದ ಅಧ್ಯಕ್ಷ ಎಂ ಚಂದ್ರಶೇಖರ್ ಚಾಮರಾಜನಗರ ಜಾನಪದ ಕಲೆಗೆ ವಿಶೇಷ ಕೊಡುಗೆ ನೀಡಿದೆ. ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ನೆಲೆಗಟ್ಟಿನ ಜೊತೆಗೆ ಜನಪದ ಕಲೆಯಲ್ಲೂ ಶ್ರೀಮಂತ ಜಿಲ್ಲೆಯಾಗಿ ಅಸ್ತಿತ್ವ ಉಳಿಸಿಕೊಂಡಿದೆ ಎಂದರು. ಜಾನಪದ ಕಲೆಯ ಚಿಂತನೆಗಳನ್ನು ಮತ್ತಷ್ಟು ಪುನಶ್ಚೇತನಗೊಳಿಸುವ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಇಡೀ ನಾಡಿನಾದ್ಯಂತ ಜನಪದ ಕಲೆಗಳನ್ನ, ಜನಪದ ವಿಚಾರಗಳನ್ನ, ನಮ್ಮ ಜನಪದರ ಆ ಚಿಂತನೆಗಳನ್ನ ಇವತ್ತು ಬೇರೂರಿಸುವ ಕಾಲಘಟ್ಟ ಬಹಳ ಮಹತ್ವದ್ದಾಗಿದೆ. ಜನಪದ ಸಿರಿ ಪ್ರಶಸ್ತಿ ಪುರಸ್ಕೃತ ಕಲಾವಿದ ಎಎಂ ಮಹದೇವ ಪ್ರಸಾದ್ ಚಾಮರಾಜನಗರ ಜನಪದ ಕಲಾವಿದರಿಗೆ ತವರಿನಂತಿದ್ದು, ಇಲ್ಲಿ ನೆಲೆಸಿರುವ ನೀಲಗಾರರು ನಡೆದಾಡುವ ಮಾಂತ್ರಿಕರೆಂದೇ ಗುರುತಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಮಂಟೇಸ್ವಾಮಿ ಪ್ರತಿಷ್ಠಾನ ಅಂತ ಎಲ್ಲ ಮಾಡಿಕೊಂಡು ತುಂಬ ಕೆಲಸ ಮಾಡಿದ್ದೀವಿ. ಒಂದು ಕಲಾ ಶಾಲೆಯನ್ನು ತರೆದಿದ್ವಿ ಗೊಪ್ಪೇಗೌಡಪುರದಲ್ಲಿ. ಈ ನಡೆದಾಡುವ ಮಾಂತ್ರಿಕರು ಇವರು, ನೀಲಗಾರರು ಅಂದರೆ ಸಾಮಾನ್ಯರಲ್ಲ. ಹಿರಿಯ ಪತ್ರಕರ್ತ ಅಂಶಿ ಪ್ರಸನ್ನಕುಮಾರ್ ಚಾಮರಾಜನಗರ ಜಿಲ್ಲೆಗೆ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಇದೆಯಾದರೂ ಭೌಗೋಳಿಕವಾಗಿ ಹಾಗೂ ಪ್ರಾಕೃತಿಕವಾಗಿ ಶ್ರೀಮಂತ ಜಿಲ್ಲೆಯಾಗಿದೆ. ಇದರೊಂದಿಗೆ ಜನಪದ ಕ್ಷೇತ್ರದಲ್ಲಿ ಜಿಲ್ಲೆ ವಿಶಿಷ್ಟ ಛಾಪು ಮೂಡಿಸಿದೆ ಎಂದು ಹೇಳಿದರು. ಎಲ್ಲ ಸಾಕಷ್ಟು 4 ಅರಣ್ಯ ವಲಯಗಳಿದೆ. ಅದು ಕಾವೇರಿ ಅರಣ್ಯ ವಲಯ ಇರ್ಬೋದು, ಸ್ವಗೇಂದ್ರ ಫಾಲ್ಸ್ ಇರ್ಬೋದು, ಮಾದೇಶ್ವರ ಬೆಟ್ಟ ಇರ್ಬೋದು, ಕೇಗುಡಿ ಇರ್ಬೋದು, ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು, ಬಂಡೀಪುರ ಇರ್ಬೋದು.